ನಮಸ್ಕಾರ. ಇದು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವಂತಹ ಚಪ್ಪಲ್ ಬಜಾರ್ ಅಂತ ಕರೀತಾರೆ ಇದಕ್ಕೆ, ಮತ್ತು ಬಾಂಡೆ ಬಜಾರ, ಕಲಾಯಿ ಮಾರ್ಕೆಟ್ನು ಅಂತ ಕರೀತಾರೆ. ಇಲ್ಲಿ ಸಾರ್ವಜನಿಕರು ಓಡಾಡಬಾರ್ದು ಅಂತೇಳಿ ಯಾವ ರೀತಿ ಚಾಕು ಚೂರಿಗಳನ್ನು ಅವ್ರ ಕಾಲಿಗೆ ಹತ್ತಬೇಕಂತ ಹೇಳಿ ಕೆಳಗೆ ಹಾಕಿದ್ದಾರೆ. ಮತ್ತು ಸಾರ್ವಜನಿಕರಿಗೆ ಓಡಾಡಬಾರ್ದು, ಅವ್ರ ದುಕಾನ್ ಬರಬಾರ್ದು ಅಂತ ಕೂದಲು ರಸ್ತೆ ಮೇಲೆ ತಂದು ಹಾಕ್ತಾರೆ. ಇದು ಸಾರ್ವಜನಿಕರಿಗೆ ಓಡಾಡುವಂಥ ರಸ್ತೆ ಇದೆನಾ ಅಥವಾ ಅವರು ವ್ಯಾಪಾರ ಮಾಡ್ಕೊಳಕ್ ಅದನ್ನ ಅವ್ರ ಅಂಗಡಿಯಲ್ಲಿರುತ್ತದ, ಮತ್ತು ಅವ್ರ ಅಂಗಡಿ ತಂದು ರೋಡಿಗೆ ಹಚ್ಚಿದ ಮೇಲೆ ಸಾರ್ವಜನಿಕರು ಹೆಂಗೆ ಓಡಾಡಬೇಕು? ಇದು ಗುಲ್ಬರ್ಗ ಪೊಲೀಸ್ ಇಲಾಖೆಯವರು ಒಂದು ಹೆಲ್ಮೆಟ್ ಹಾಕದೇ ಇದ್ರೆ ₹100 ದಂಡ ಹಾಕ್ತಾರೆ. ಇವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆಗದ. ಇದು ಏನಪ್ಪಾ ಅಂದ್ರೆ ಇನ್ನೊಂದು ಮುಖ್ಯವಾದ ವಿಷಯ. ಇದು ಇಲ್ಲಿ ಗುಲ್ಬರ್ಗ ಉತ್ತರ ವಲಯದ ಒಂದು BO ಆಫೀಸ್ ಬರ್ತದೆ. ಇಲ್ಲಿ ಆ BO ಆಫೀಸ್ ಮೇನ್ ಗೇಟಿಗೆ ಹೆಂಗ ಒಂದು ಇದು ಮಾಡಿಬಿಟ್ರಪ್ಪ ಕಬ್ಜಾ ಅಂದ್ರೆ ಅದು ರಸ್ತೆ ಇವ್ರದಲ್ಲ, ಇವ್ರ ಅಪ್ಪಂದ ಅನ್ನೋ ರೀತಿ. ಇಲ್ಲಿ ಇನ್ನೊಂದು ವಿಷಯ, ಇಲ್ಲಿ ಒಂದು ಹೈಸ್ಕೂಲು ಕೂಡ ಇದೆ ಇಲ್ಲಿ. ಈಗ ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಯಾವ ರೀತಿ ಅವರು ವೆಹಿಕಲ್ಗಳನ್ನು ಹಚ್ಚಿ ಆ ಶಾಲಾ ಮಕ್ಕಳಿಗೆ ಹೋಗಕ್ಕೂ ಆಗೋದಿಲ್ಲ, ಆ ರೀತಿ ಬಂದ್ ಮಾಡಿದ್ದಾರೆ. ಇದನ್ನ ಎಲ್ಲ ಸೂಕ್ತ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ನಾನು ಅನ್ಸ ಮಟ್ಟಿಗೆ ಇದು ಒಂದು ದಿನದಲ್ಲಿ ತೆರವುಗೊಳಿಸಬೇಕು ಅಂತವುಗಳನ್ನೆಲ್ಲ. ಮತ್ತೆ ಇಲ್ಲಿ ಸಾರ್ವಜನಿಕರಿಗೆ ಓಡಾಡುವಂತ ಒಂದು ಫುಟ್ಪಾತ್ ಇಲ್ಲ, ಫುಟ್ಪಾತ್ ನಿರ್ಮಾಣ ಮಾಡಿರ್ತಾರೆ, ಫುಟ್ಪಾತ್ ಇರಲ್ಲ. ಇಲ್ಲಿ ಓಡಾಡೋರಿಗೆ ಎಷ್ಟು ತೊಂದರೆ ಆಗ್ತದಪ್ಪ ಅಂತಂದ್ರೆ ಬಹಳ ಅನ್ಯಾಯ ಇದೆ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆಗ್ಬಿಟ್ಟದೆ. ನೋಡ್ಬೋದು ನೀವು ಫುಟ್ಪಾತ್ ಮೇಲೆ ಯಾವ ರೀತಿ ಅವರು ಸಾಮಾನುಗಳನ್ನ ಇಟ್ಟು ಮಾರ್ತಾರಂಬೋದು. ಇಲ್ಲಿ ಒಂದು ಶಾಲಾ ಕಾರ್ಯಕ್ರಮ, ಒಂದು ಬೀಳ್ಕೊಡುಗೆ ಸಮಾರಂಭ ಇದೆ ಶಾಲಾ ಮಕ್ಕಳು. ಆ ಬೀಳ್ಕೊಡುಗೆ ಸಮಾರಂಭ ಹೋಗ್ಲಿಕ್ಕೂ ಹಾದಿ ಇರಲಿಲ್ಲ. ನಾವು ಅವತ್ತಿನ ದಿನ ಹೋಗಿದ್ದೆವು. ಅಷ್ಟು ಟ್ರಾಫಿಕ್ ಜಾಮ್ ಮಾಡಿಬಿಡ್ತಾರೆಲ್ಲ. ಈಗಂತೂ ಇತ್ತೀಚೆಗೆ ತೀರಾ ಜಾಸ್ತಿ ಆಗಿಬಿಟ್ಟದ. ಇಲ್ಲಿ ಓಡಾಡಕ್ ಆಗ್ತಾ ಇಲ್ಲ. ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು